त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात्। ಸಿಂಹರಾಶಿಯವರಿಗೆ ಅಕ್ಟೋಬರ್ ಕಾಲಾವಧಿ ಯಾವ ರೀತಿಯಾಗಿರುತ್ತೆ ನೋಡಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆ ಇಲ್ಲ. ಗುರು ಕೂಡ ಮಧ್ಯಮವಾಗಿದ್ದಾನೆ, ಶನಿ ಕೂಡ ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಈ ಸಮಯದಲ್ಲಿ ಹಣಕಾಸಿನ ಪರಿಸ್ಥಿತಿ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ತುಂಬ ಅನುಕೂಲಕರವಾದಂಥ ವಾತಾವರಣ ಈ ತಿಂಗಳು ಮುಂದುವರಿಯುತ್ತೆ. ಮತ್ತು ಈ ಸಿಂಹರಾಶಿಯವರು ಈ ಅಕ್ಟೋಬರ್ ತಿಂಗಳಿನಲ್ಲಿ ಯಾವ ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಅಂದರೆ ಯಾವ ವಿಷಯದಲ್ಲಿ ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೇಕು, ಇದೆಲ್ಲವನ್ನು ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ವೀಕ್ಷಕರೇ. ಒಂದು ವೇಳೆ ನಮ್ಮ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಮ್ಮ ಅನೇಕ ಜ್ಯೋತಿಷ್ಯ ವಿಷಯವನ್ನು ನೀವು ತಿಳ್ಕೊಳ್ಳಿ. ನೋಡಿ, ಇವತ್ತಿನ ದಿವಸ ನಾವು ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅಂತನ್ನೋದನ್ನು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ, ಆರೋಗ್ಯದ ಸಂಬಂಧಪಟ್ಟಂತಹ ವಿಷಯದಲ್ಲಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯ ರೋಗ ಬಾಧೆ ನಿಮಗಿರೋದಿಲ್ಲ. ಅಥವಾ ಇಷ್ಟು ದಿವಸ ಏನಾದರೂ ಯಾವುದಾದ್ರೂ ತೊಂದರೆ ಇದ್ದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದ್ದರೆ ಅದು ಖಂಡಿತವಾಗಿಯೂ ನಿಮಗೆ ಗುಣವಾಗುತ್ತೆ. ಆದರೆ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂತಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಸಂಬಂಧಪಟ್ಟಂಥ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಮನಸ್ಸಿನಲ್ಲಿ ಚಂಚಲತೆ ಅಥವಾ ಮನಸ್ಸಿನಲ್ಲಿ ಒಂಥರ ಡಿಪ್ರೆಷನ್ ಭಾವನೆ, ಸ್ವಲ್ಪ ಭೀತಿಯ ವಾತಾವರಣ, ಈ ತರಹ ಒಂದು ಸ್ವಲ್ಪ ಭಾವನೆ ಮನಸ್ಸಿನಲ್ಲಿ ಖಂಡಿತವಾಗಿರುತ್ತೆ. ಅದನ್ನು ನೀವು ಈಶ್ವರನ ಆರಾಧನೆ ಮಾಡುವುದರ ಮುಖಾಂತರ ಅದನ್ನು ಪರಿಹರಿಸ್ಕೊಳ್ಬೋದು. ಅಥವಾ ಅದರ ಪರಿಹಾರಕ್ಕಾಗಿ ಓಂ ನಮಃ ಶಿವಾಯ ಜಪವನ್ನು ಕೂಡ ಮಾಡೋದರಿಂದ ಮನಸ್ಸು ಒಳ್ಳೆ ಗಟ್ಟಿಯಾಗಿರುತ್ತೆ. ಸೊ ಹಣಕಾಸಿನ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ಮಿತ್ರರಿಂದ ಲಾಭ, ಪಿತ್ರಾರ್ಜಿತ ಧನ ಲಾಭ, ಇದೆಲ್ಲವೂ ಕೂಡ ಅನಾಯಾಸವಾಗಿ ದೊರಕುತ್ತೆ. ಯಾವುದೇ ರೀತಿಯ ಕಷ್ಟಕರ ವಾತಾವರಣ ಖಂಡಿತವಾಗಿಯೂ ಇಲ್ಲ. ಬಂಧುಗಳು ಕೂಡ ತುಂಬ ಸಹಕಾರವನ್ನು ಕೊಡ್ತಾರೆ. ದಾಯಾದಿಗಳಿಂದ ಸಹಕಾರವಿದೆ ಮತ್ತು ಗೌರವವನ್ನು ನಿಮಗೆ ಸಿಗುತ್ತೆ. ಮಿತ್ರರ ಉಪಯೋಗವನ್ನು ತೆಗೆದುಕೊಳ್ಳಿ. ಒಟ್ಟಾರೆಯಾಗಿ ಸುಖ, ಶಾಂತಿ, ನೆಮ್ಮದಿ ಖಂಡಿತವಾಗಿಯೂ ಇರುತ್ತೆ. ವಾಹನ ಯೋಗ ಕೂಡ ಈ ಸಂದರ್ಭದಲ್ಲಿದೆ. ಒಂದು ವೇಳೆ ಯಾವುದಾದ್ರೂ ವಾಹನಾದಿಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ ಮನಸ್ಸಿನಲ್ಲಿ ಇದ್ದರೆ ಖಂಡಿತವಾಗಿಯೂ ತೆಗೆದುಕೊಳ್ಳಿ. ವಿದ್ಯಾಭ್ಯಾಸದ ವಿಷಯಕ್ಕೆ ಬಂದರೆ ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲಕರ ಪರಿಸ್ಥಿತಿ ಇದೆ. ಸಾಧ್ಯವಾದಷ್ಟು ಒಂದು ವೇಳೆ ವಿದ್ಯಾರ್ಥಿಗಳಾಗಿದ್ದರೆ ಬೆಳಗ್ಗೆ ಹೊತ್ತು ಅಭ್ಯಾಸವನ್ನು ಮಾಡಿಕೊಳ್ಳಿ. ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಸಿಂಹರಾಶಾಧಿಪತಿ ರವಿ ಇರೋದರಿಂದ ಸೂರ್ಯೋದಯದ ಸಮಯ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಉಚ್ಚ ಶಿಕ್ಷಣ ಯೋಗ ನಿಮಗೆ ಖಂಡಿತವಾಗಿಯೂ ಇದೆ. ಆ ವಿಷಯದಲ್ಲಿ ಸ್ವಲ್ಪ ಪ್ರಯತ್ನವನ್ನು ಮುಂದುವರಿಸಿ. ನಿಮಗೆ ಯಾವುದೇ ರೀತಿಯ ಶತ್ರುಗಳ ಕಾಟ ಈ ಸಂದರ್ಭದಲ್ಲಿ ಇರೋದಿಲ್ಲ. ಆದರೂ ಕೂಡ ಯಾವುದೇ ವಿಷಯದಲ್ಲಿ ವಾದ ವಿವಾದವನ್ನು ಮಾಡಿಕೊಳ್ಳದೆ ಒಂದಷ್ಟು ಹೊಂದಾಣಿಕೆಯ ಮುಖಾಂತರ ನೀವು ಹೋಗೋದು ತುಂಬ ಒಳ್ಳೆಯದಾಗಿರುತ್ತೆ. ಷಷ್ಠಾಧಿಪತಿ ಶನಿ ಇರೋದರಿಂದ ನಾನು ಆಗಲೇ ಹೇಳಿದೆ, ಒಂದಷ್ಟು ಸುಪ್ತವಾಗಿರುವಂಥ ರೋಗಗಳ ಬಗ್ಗೆ ಎಚ್ಚರವಿರಲಿ. ಅಂದರೆ ಅನಾಯಾಸವಾಗಿ ಈ ಹೇಳಿದ್ನಲ್ಲ, ಭೀತಿಯ ವಾತಾವರಣ, ದುಸ್ವಪ್ನ ಬೀಳೋದು, ಅಥವಾ ಮನಸ್ಸಿನಲ್ಲಿ ಈ ನೆಗೆಟಿವ್ ಥಿಂಕಿಂಗ್ಸ್ ಅಂತ ನಾವು ಹೇಳ್ತೀವಲ್ಲ, ಅದು ಬರ್ತಾ ಇರುತ್ತೆ. ಸೊ ಅದನ್ನು ನೀವು ದೂರ ಮಾಡಿಕೊಳ್ಳಿ. ವಿವಾಹ ಯೋಗ ಸ್ವಲ್ಪ ಮಧ್ಯಮ ಕಾಲ ಅಂತ ಹೇಳ್ಬೋದು. ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿಯೂ ಸಾಧ್ಯವಾಗುತ್ತೆ. ಇನ್ನು ಮೇ ತಿಂಗಳ ನಂತರ ಪುನಃ ಗುರು 11ನೇ ಸ್ಥಾನಕ್ಕೆ ಬಂದಾಗ ಖಂಡಿತವಾಗಿಯೂ ವಿವಾಹ ಯೋಗ ತಾನಾಗಿಯೇ ಕೂಡಿ ಬರುತ್ತೆ. ದಾಂಪತ್ಯ ಜೀವನ ಚೆನ್ನಾಗಿದೆ. ಗಂಡ ಹೆಂಡತಿ ಒಬ್ಬರಿಗೊಬ್ಬರು ಪರಸ್ಪರ ತಿಳಿದುಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮುಂದುವರಿಯಿರಿ. ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಕುಟುಂಬ ವಿಷಯದಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರ ಉದ್ಯೋಗದ ವಿಷಯದಲ್ಲಾಗಲಿ ಒಂದಷ್ಟು ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅದರಿಂದ ನಿಮಗೆ ಅನುಕೂಲತೆ ಇರುತ್ತೆ. ಆದರೆ ಒಂದು ಎಚ್ಚರಿಕೆ ಅಂತ ಕೇಳಿದ್ರೆ, ಅನಿರೀಕ್ಷಿತ ಲಾಭದ ಆಸೆಗೆ ಹೋಗಬೇಡಿ. ಇಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಮತ್ತು ನೀವು ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇಂಥ ವಿಷಯದಲ್ಲಿ ಹಣವನ್ನು ದುಪ್ಪಟ್ಟು ಮಾಡೋದಾಗಲೋ ಅಥವಾ ಯಾರಾದರೂ ಕೇಳಿದ್ರೆ ಜಾಸ್ತಿ ಕೊಡ್ತೇವೆ ಅಂಥೇಳಿ ಅಪೇಕ್ಷೆಯನ್ನು ಮಾಡೋದಾಗಲಿ ಖಂಡಿತವಾಗಿಯೂ ಮಾಡಬೇಡಿ. ಇಂಥ ಪ್ರಸಂಗಗಳು ಬರುವಂಥ ಸಾಧ್ಯತೆ ಇರುತ್ತೆ.
ಆಸ್ತಿ ವಾಹನ ಭೂಮಿ ಒಡವೆ ಮುಂತಾದವುಗಳ ಖರೀದಿ ಏನಾದರೂ ವಿಷಯ ಇದ್ದರೆ, ಯಾಕೆಂದರೆ ಈ ಪಿತೃಪಕ್ಷ ಮಾಸದ ನಂತರ ನಮ್ಮ ನವರಾತ್ರಿಯ ಕಾಲಾವಧಿಯಲ್ಲಿ ಮತ್ತು ದಸರಾ ಮಹೋತ್ಸವ ಕೂಡ ಬಂದುಬಿಡುತ್ತೆ ಅಕ್ಟೋಬರ್ ತಿಂಗಳಲ್ಲಿ. ಸೊ ಆ ಟೈಮ್ನಲ್ಲಿ ಒಂದಷ್ಟು ಖರೀದಿ ವ್ಯವಹಾರವನ್ನು ಮಾಡೋದು ವಾಡಿಕೆ. ಆ ಟೈಮ್ನಲ್ಲಿ ಖಂಡಿತವಾಗಿಯೂ ವಿಚಾರವನ್ನು ಮಾಡಿ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಒಂದಷ್ಟು ಏರಿಳಿತವನ್ನು ನಾವು ನೋಡ್ತೇವೆ ಅಂತ ಗೊತ್ತಾಗ್ತಾ ಇದೆ. ಆದರೂ ಕೂಡ ಪರವಾಗಿಲ್ಲ, ಹಾಗೇನು ವಿಶೇಷವಾದಂಥ ನಷ್ಟ ನಿಮಗೆ ಖಂಡಿತವಾಗಿಯೂ ಆಗೋದಿಲ್ಲ. ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರವನ್ನು ಬೇಕಾದರೆ ಮುಂದುವರಿಸಿ. ಅದರಲ್ಲೂ ವಿಶೇಷವಾಗಿ ಕೃಷಿ ಮತ್ತು ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂಥ ವ್ಯವಹಾರ ಉದ್ಯೋಗ ಇತ್ತು ಅಂತಂದರೆ ಅದರಲ್ಲಿ ಒಳ್ಳೆಯ ಪ್ರಗತಿ ನಮಗೆ ಕಾಣ್ತಾ ಇದೆ. ಆದರೆ ಒಂದಷ್ಟು ಖರ್ಚಿನ ಮೇಲೆ ಹಿಡಿತ ಇರಲಿ. ಕುಜ ಬಂದಿರೋದರಿಂದ ಔಷಧಿಗಳಿಗೆ ಖರ್ಚಾಗುವಂಥ ಸಾಧ್ಯತೆ ಇದೆ. ಅನಾವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡಬೇಡಿ ವೈಭೋಗಕ್ಕೆ, ಅದರಿಂದ ನಷ್ಟವಾಗುವಂಥ ಸಾಧ್ಯತೆ ಜಾಸ್ತಿಯಾಗಿದೆ. ಆಧ್ಯಾತ್ಮಿಕ ಭಾವನೆಯನ್ನು ಬೆಳೆಸ್ಕೊಳ್ಳಿ. ತೀರ್ಥಯಾತ್ರಾದಿಗಳ ಯೋಗ ಬರುವಂಥ ಸಾಧ್ಯತೆ ಇರುತ್ತೆ, ಅದನ್ನು ಮಾಡಿಕೊಳ್ಳಿ. ಅದರಿಂದ ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಮತ್ತು ಒಳ್ಳೆಯ ಆಲೋಚನೆ ಬರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಈ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾಗಿ 2 ಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಒಂದು ಶನಿ ಮತ್ತು ಒಂದು ರಾಹು. ಈ 2 ಗ್ರಹಗಳ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಉದ್ದು ಮತ್ತು ಎಳ್ಳನ್ನು ಯಾವುದಾದರೂ ನವಗ್ರಹ ದೇವಸ್ಥಾನದಲ್ಲಿ ದಾನ ಮಾಡುವುದರಿಂದ ಅದರಿಂದಲೂ ಕೂಡ ನಿಮಗೆ ಇರುವಂಥ ಸಂಕಷ್ಟ ದೂರವಾಗುವಂಥ ಸಾಧ್ಯತೆ ಇದೆ. ಹತ್ತಿರದಲ್ಲಿ ಮಹಾಲಯ ಅಮಾವಾಸ್ಯೆ ಬರೋದರಿಂದ ಅಮಾವಾಸ್ಯೆಗೆ ಪಿತೃಗಳ ಹೆಸರಿಗೆ ನೈವೇದ್ಯವನ್ನು ತೋರಿಸಿ ಯಾರಿಗಾದರೂ ಬಡಬಗ್ಗರಿಗೆ ಸಾಧ್ಯವಾದಷ್ಟು ಅನ್ನದಾನವನ್ನು ಮಾಡಿ. ಅದರಿಂದಲೂ ಕೂಡ ಪಿತೃದೋಷಾದಿಗಳು ಪರಿಹಾರವಾಗುತ್ತೆ. ಹೆಣ್ಣು ಮಕ್ಕಳಿದ್ದರೆ ನಾಗಪೂಜೆಯನ್ನು ಮಾಡುವುದರಿಂದಲೂ ಕೂಡ ರಾಹುದೋಷ ಪರಿಹಾರ ಆಗುತ್ತೆ. ಒಟ್ಟಿನಲ್ಲಿ ಒಳ್ಳೆಯ ಕಾಲ ಅಂಥೇಳಿ ನಾವು ಅಂದ್ಕೊಳ್ಬಹುದು. ಮತ್ತು ಪುನಃ ಮುಂದಿನ ತಿಂಗಳು